ನಾನು ಈಗ ಬೆಂಗಳೂರಿಂದ ಮಡಿಕೇರಿಗೆ ಹೋಗ್ತಾ ಇದ್ದೀನಿ ವಾಯ ಮೈಸೂರು. ಸೊ ನಾವೀಗ NH-275 ಥ್ರೂ ಹೋಗ್ತಾ ಇದ್ದೇವೆ. ಮತ್ತೆ ನಾನು ಇದೇ ರೋಡ್ನಲ್ಲೇ ಸಾಕಷ್ಟು ಬಾರಿ ಅಡ್ಡಾಡಿದ್ದೀನಿ. ಹ್ಯಾಟ್ಸ್ ಆಫ್ ಟು ನರೇಂದ್ರ ಮೋದಿ. ಸೊ ನರೇಂದ್ರ ಮೋದಿಯವರಿಂದ ಈ ಥರ ದೊಡ್ಡ ದೊಡ್ಡ ರೋಡ್ಗಳು ವೆರಿ ವೆಲ್ ಬಿಗ್ ಪ್ರಾಜೆಕ್ಟ್ ಬರ್ತಾ ಇದ್ದಾವೆ. ಸೊ ಮತ್ತೆ ಈ ರೋಡ್ನಲ್ಲಿ ಓಡಾಡೋದಕ್ಕೆ ಈಸಿ ಆಗ್ತಿದೆ. ನಾವು 2011ರಲ್ಲಿ ಅಮೇರಿಕಾದಲ್ಲಿದ್ದಾಗ ನನಗೆ ಒಂಥರ ಅನಿಸ್ತಿತ್ತು, ಯಾಕಪ್ಪ ನಮ್ಮ ದೇಶದಲ್ಲೂ ಈ ವರ್ಲ್ಡ್ ಕ್ಲಾಸ್ 4 ಲೈನ್ 6 ಲೈನ್ಸ್ ರೋಡ್ಗಳಿಲ್ಲ ಅಂತ ಅನಿಸ್ತಾ ಇತ್ತು. ಈಗ ನೆಕ್ಸ್ಟ್ 10 to 12 ಇಯರ್ಸ್ನಲ್ಲಿ ನಮ್ಮ ದೇಶದಲ್ಲೂ ಈ ಥರ ವರ್ಲ್ಡ್ ಕ್ಲಾಸ್ ರೋಡ್ಗಳನ್ನು ಮಾಡಿದ್ದಾರೆ. 1.5 ಅವರ್ನಲ್ಲಿ ಬೆಂಗಳೂರಿಂದ ನಾವು ಮೈಸೂರನ್ನ ಈಸಿಯಾಗಿ ತಲುಪ್ಬೋದು. ಸೊ ಇದೊಂದು ವರ್ಲ್ಡ್ ಕ್ಲಾಸ್ ರೋಡ್ ಅನ್ಬೋದು. ನಾನು ಈಗ ಮಡಿಕೇರಿ ಹತ್ತಿರ ಇರುವ ಫಿಶ್ ರೈಸ್ ಗಾರ್ಡನ್ನಲ್ಲಿದ್ದೀನಿ. ಮೊದಲು ಇಲ್ಲಿ ಬಂದಿದ್ದೆ, ನೋಡ್ಬೋದು. ನನಗೆ ಮಡಿಕೇರಿ ಅಂದರೆ ತುಂಬ ಇಷ್ಟ. ಮಡಿಕೇರಿ ಫೇವ್ರೇಟ್ ಸ್ಪಾಟ್ ಆಗಿದೆ. ಮಾರ್ನಿಂಗ್ 6 o'clock ನಾವು ಬೆಂಗಳೂರು ಬಿಟ್ಟಿದ್ದೆ. ಬೆಂಗಳೂರಿಂದ ಮಡಿಕೇರಿ ಬರೋಕ್ಕೆ ಆಲ್ಮೋಸ್ಟ್ 4 hours ಆಯಿತು. ಇಂಟರ್ಮೀಡಿಯೇಟ್ ಅಲ್ಲಿ ಇಲ್ಲಿ ಸ್ಟಾಪ್ ಮಾಡಿದ್ವಿ, ಸ್ವಲ್ಪ ಸುತ್ತಾಡಿದ್ವಿ. ಈ ಗೆಸ್ಟ್ ಹೌಸ್ ಹೆಸರು ಕಾಫಿ ಎಸ್ಟೇಟ್ ವ್ಯಾಲಿ ಅಂತೇಳಿ. ಇದಕ್ಕೆ ರೆಡ್ಡಿ ಎಸ್ಟೇಟು ಅಂತಾರೆ, ಕಾಫಿ ಎಸ್ಟೇಟ್ ವ್ಯಾಲಿನೂ ಅಂತಾರೆ.
ಇಲ್ಲಿ ಆಲ್ಮೋಸ್ಟ್ 2-3 ರೂಮ್ಗಳಿದ್ದಾವೆ. ಒಂದು ಚೆನ್ನಾಗಿರೋದು ಫ್ಯಾಮ್ಲಿಗೋಸ್ಕರ ಇರೋ ರೂಮ್ ಇದೆ ಇಲ್ಲಿ ನೋಡ್ಬೋದು. ನನ್ನ ಹಿಂದ್ಗಡೆ ಕಾಣೋದೇ ಇದು ಫ್ಯಾಮ್ಲಿ ರೂಮು. ಸೊ ಆ ಸೈಡು ಮುಂದ್ಗಡೆ ಮತ್ತೆ 2-3 ರೂಮ್ಗಳು ಮಾಡಿದ್ದಾರೆ. ಬಟ್ ದಿಸ್ ರೂಮ್ ಈಸ್ ವೆರಿ ಕ್ವೈಟ್ ಬಿಗ್. ಭಾಳ ಚೆನ್ನಾಗಿದೆ, ನೀಟಾಗಿಟ್ಟಿದ್ದಾರೆ, ಕ್ಲೀನಾಗಿದೆ. ಗಾರ್ಡನ್ ಭಾರಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದೇ ರೂಟ್ನಲ್ಲಿ ಕೆಳಗಡೆ ಹೋದರೆ ಒಂದು ಚಿಕ್ಕದಾದ ರಿವರ್ ಬರುತ್ತೆ, ಅಲ್ಲಿ ನೀವು ಸ್ನಾನ ಮಾಡ್ಕೋಬೋದು. ಆರಾಮು ಬೇಸಿಗೆ ಸ್ವಲ್ಪ ಬಿಸಿಲಿದ್ದಾಗ ಭಾರಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಇಲ್ಲಿ. ಬಟ್ ಈವ್ನಿಂಗ್ ಆದರೂ ಕ್ವೈಟ್ ಇಟ್ಸ್ ಭಾಳ ವೆರಿ ಕೂಲ್ ಆ್ಯಂಡ್ ಕಾಮ್ ಇದೆ ಇಲ್ಲಿ. ಯಾರು ರೀಚ್ ಆಗೋಂಥ ಪಾಯಿಂಟ್ ಇದೆ. ಅವ್ರ ಫ್ಯಾಮಿಲಿ ಮೆಂಬರ್ಸೇ ಇಲ್ಲಿ ಇರ್ತಾರೆ. ಸೊ ಅದರಿಂದ ನಮ್ಗೆ ಸಪೋರ್ಟಿವ್ ಇರುತ್ತೆ. ಊಟಕ್ಕೆ ಏನು ಬೇಕೋ ಅದೆಲ್ಲ ಮಾಡಿಕೊಡ್ತಾರೆ. ಈ ಗೆಸ್ಟ್ ಹೌಸು ಚೀಪು ಇದೆ, ಆ ಥರ ಏನು ವೆರಿ ಕಾಸ್ಟ್ಲಿ ಏನಿಲ್ಲ. ಅರೌಂಡ್ ಮೀಡಿಯಮ್ ಕ್ಲಾಸ್ ಬಜೆಟ್ನಲ್ಲಿ ಇದೆ. ಅರೌಂಡ್ 3,500 ರುಪೀಸ್ ಒಳಗಡೆ ಇದೆ. ವೆರಿ ಬಿಗ್ ಹಾಲ್ ಇದೆ. ಹೊರಗಡೆ ಫೈರ್ ಕ್ಯಾಂಪ್ ಮಾಡೋಕ್ಕೆ ಎಲ್ಲ ಫೆಸಿಲಿಟಿನೂ ಇದೆ. ಆಗಲೇ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗಿದ್ದೆ ಕೆಳಗಡೆ. ಡೀಪ್ ಜಂಗಲ್ ಇದೆ. ಡೀಪ್ ಜಂಗಲ್ ಆಲ್ಮೋಸ್ಟ್ ಒಂದು 1/2 ಕಿಲೋಮೀಟ್ರ್ ನೀವು ಕೆಳಗಡೆ ಹೋದರೆ ನೋಡ್ಬೋದು. ಅಲ್ಲಿ ಕೆಳಗಡೆ ಇರೋದೇ, ಆ ಕಡೆ ಕೆಳಗಡೆ ಇರೋದೇ ವಾಟರ್ ಫಾಲ್ಸ್ ಇದೆ. ಅಲ್ಲಿ ಸಣ್ಣದನ್ನೋದು ನದಿ ಹರಿಯುತ್ತೆ. ಅಲ್ಲಿ ನೀವು ಹೋಗಿ ಸ್ನಾನ ಮಾಡ್ಬೋದು ಆರಾಮಾಗಿ. ವೆರಿ ಕೋಲ್ಡ್, ವಾಟರ್ ಭಾಳ ಕೋಲ್ಡ್ ಇತ್ತು. ಭಾಳ ಹೊತ್ತನೇನು ಸ್ವಿಮ್ಮಿಂಗ್ ಮಾಡೋ ಅಷ್ಟೇನು ನೀರಿಲ್ಲ. ಬಟ್ ಆಲ್ಮೋಸ್ಟ್ ನಿಮಗೆ ಒಂದು ಕೋಲ್ಡ್ ವಾಟರ್ನಲ್ಲಿ ಕೂತ್ಕೊಳ್ಳೋಕ್ಕೆ, ಭಾರಿ ಕೋಲ್ಡ್ ಏರ್ ವಾಟರ್ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿದೆ. ಪ್ರಾಬ್ಲಮ್ ಏನಂದರೆ ಸ್ವಲ್ಪ ಹೋಗ್ಬೇಕಾದ್ರೆ ಲೀಚಿ ಕಾಟ ಭಾಳ ಇದೆ. ಅಲ್ಲಿ ಲೀಚಿ ಕಾಟ ಇರೋದ್ರಿಂದ ನೀವು ಹೋಗ್ಬೇಕಾದ್ರೆ ಅವರು ಓನರ್ ಬೆಟ್ಟು ಹೇಳಿದ್ರು ಮೊದಲೇ, ಲೀಚಿಗಳಿರ್ತವೆ, ಏನು ಭಯ ಪಡಬೇಕಾಗಿಲ್ಲ. ಸೊ ಅಕಸ್ಮಾತ್ ನಿಮ್ಗೆ ಲೀಚಿಗಳು ಏನಾದರೂ ನಿಮ್ಮ ಬಾಡಿಗೆ ಅಂಟ್ಕೊಂಡ್ರೆ ಅದು ನಿಂಬೆಹಣ್ಣನ್ನು ಕಟ್ ಮಾಡಿ ಕೊಟ್ಟಿದ್ದರು. ಲೆಮನ್ ಕಟ್ ಮಾಡಿ ಅದ್ರ ಮೇಲೆ ಹಿಂಗೆ ಲೆಮನ್ ಹಾಕಿಬಿಡ್ಬೇಕಂತೆ. ಸೊ ಹಾಕೋದ್ರಿಂದ ಅದು ಓಡಿ ಹೋಗ್ಬಿಡುತ್ತೆ. ನನಗೆ 1-2 ಲೀಚಿಗಳು ಅಂಟ್ಕೊಂಡಿದ್ದು. ಅವಾಗ ಏನು ಮಾಡಿದೆ, ಅದನ್ನು ನಿಂಬೆಹಣ್ಣು ಮುಖಾಂತರ ನಿಂಬೆಹಣ್ಣು ಹಿಂಡಿಬಿಟ್ಟೆ. ನಿಂಬೆಹಣ್ಣು ಹಿಂಡಿದ್ದಕ್ಕೆ ಅದು ಇದೇ ನಮ್ಮ ರೂಮು. ಎಷ್ಟು ನೀಟಾಗಿದೆ ನೋಡಿ, ಭಾಳ ಚೆನ್ನಾಗಿದೆ. ಒಳಗಡೆ ಡಿಸೈನು ಎಲ್ಲ ಚೆನ್ನಾಗಿದೆ. ವಿಂಡೋ ಚೆನ್ನಾಗಿದ್ದಾವೆ. ಬಾತ್ರೂಮು, ಬಟ್ಟೆ ಎಲ್ಲ ದೊಡ್ಡದಾದ ಬಾತ್ರೂಮ್ ಇದೆ. ಒಳಗಡೆ ವಿಶಾಲವಾದ ರೂಮ್ ಇದೆ. ಸೊ ಬರೋಕ್ಕೇನು